ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಅಧಿಕೃತವಾಗಿ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿಗೆ ಪ್ರಕರಣವನ್ನ ವರ್ಗಾಯಿಸಿದೆ ಸರ್ಕಾರ. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಕೂಡ ಪಡೆದುಕೊಳ್ತಾ ಇದೆ. ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ಇದೀಗ ಸಿಐಡಿ ವಶಕ್ಕೆ ಪಡೆದುಕೊಂಡ ನಂತರ ಸಿಐಡಿಗೆ ಕೇಸ್ ವರ್ಗಾವಣೆ. ಸಿಐಡಿ ಕೇಸ್ನಿಂದ ಅಮಾಯಕರ ಬಲಿಗೆ ನ್ಯಾಯ ಸಿಗುತ್ತಾ? ಸಿಐಡಿಗೆ ವರ್ಗಾವಣೆ ಆಗಿದೆ. ಈಗ ಸಣ್ಣವರನ್ನ ಅರೆಸ್ಟ್ ಮಾಡಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಸುತ್ತಿನ ತನಿಖೆ ಕೂಡ ಆಗಿದೆ. ದೊಡ್ಡವರನ್ನ ಅರೆಸ್ಟ್ ಮಾಡುತ್ತಾ ಸಿಐಡಿ? ಪ್ರಶ್ನೆ ಆಗಿರುವಂಥದ್ದು, ಇವರ ತನಿಖೆಯಿಂದಾದರೂ ನ್ಯಾಯ ಸಿಗುತ್ತಾ? ಯಾವಾಗಲಿಂದ ಫೀಲ್ಡಿಗೆ ಇಳಿತಾರೆ ಅಧಿಕಾರಿಗಳು? ಇವತ್ತಿನಿಂದಲೇ ಫೀಲ್ಡಿಗೆ ಇಳಿತಾರೆ. ಯಾಕೆಂತಂದ್ರೆ ಕೇಸ್ ಹಿಸ್ಟ್ರಿಯನ್ನ ನೋಡಬೇಕು. ಪೊಲೀಸ್ ಅಧಿಕಾರಿಗಳು ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ FIR ಅಲ್ಲಿ ಅದೆಲ್ಲವನ್ನ ಕೂಡ ನೋಡಬೇಕು, ಎಲ್ಲವನ್ನ ಕೂಡ ಓದ್ಕೊಳ್ಬೇಕು. ಸಿಐಡಿಗೆ ವರ್ಗಾವಣೆ ಆದ ತಕ್ಷಣ ಫೀಲ್ಡಿಗೆ ಇಳಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ತನಿಖೆ ಯಾವ ರೀತಿಯಾಗಿ ಸಾಗತ್ತೆ, ನ್ಯಾಯ ಸಿಗುತ್ತಾ? ಈ 11 ಜನ ಏನು ಸಾವನ್ನಪ್ಪಿದಾರಲ್ಲ, ಇಷ್ಟು ಜನಕ್ಕೂ ನ್ಯಾಯ ಸಿಗುತ್ತಾ? ಪ್ರಶ್ನೆ. DNA ಈವೆಂಟ್ ಮ್ಯಾನೇಜ್ಮೆಂಟ್ನ ಸುನಿಲ್, ಮ್ಯಾಥ್ಯೂ, ಕಿರಣ್ ಮತ್ತು ವಿನೋದ್ನ ಹೇಗೆ ಅರೆಸ್ಟ್ ಮಾಡಿದ್ರು? DNA ಯಾರ ಅಧೀನದಲ್ಲಿದೆ? ಅವರನ್ನು ಯಾವಾಗ ಅರೆಸ್ಟ್ ಮಾಡ್ತಾರೆ? ಮುಖ್ಯಸ್ಥರನ್ನು ಯಾವಾಗ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ನ ಬಂಧನ ಕೂಡ ಮಾಡಲಾಗಿದೆ. ಹೆಡ್ಡನ್ನು ಯಾವಾಗ ಬಂಧಿಸ್ತಾರೆ? ಬಂಧಿಸಿ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾರೆ ಅನ್ನೋಂಥ ಪ್ರಶ್ನೆ. ಮೊದಲಿಗೆ ಪ್ರಶ್ನೆ ಇರೋದು ಅರೆಸ್ಟ್ ಆಗ್ತಾರಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂತಂದರೆ ದೊಡ್ಡವರು ಅವರನ್ನು ಹಿಡಿಯೋದು ಕಷ್ಟ. ಮತ್ತು CM ಸಿದ್ದರಾಮಯ್ಯನವರು ಹಿಂಟ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ತನಿಖೆಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವ ರೀತಿಯಾಗಿ ಹಿಂಟ್ ಕೊಟ್ಟರು ಅಂತ ನಾವು ನೋಡ್ತಾ ಹೋಗೋದಾದರೆ, ನಾವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ನಿರ್ಲಕ್ಷ್ಯ ವಹಿಸಿದ ವ್ಯಕ್ತಿಗಳ ವಿರುದ್ಧ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. 3 ಸಂಸ್ಥೆಗಳ ಮುಖ್ಯಸ್ಥರು ಏನಿದ್ದಾರೆ ಅವರನ್ನು ಬಂಧಿಸ್ತೇವೆ ಅಂತ ಕೂಡ ಹೇಳಿದರು. ಯಾವಾಗ ಲೈವ್ನಲ್ಲಿ ಹೇಳಿದಂತಹ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಇದೀಗ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಜಯ್, ಫೋನು ಸಂಪರ್ಕದಲ್ಲಿದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್ ಅಜಯ್. ಈಗಾಗಲೇ ಸಿಐಡಿ ವಶಕ್ಕೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿರುವಂಥದ್ದು. ಅಧಿಕೃತವಾಗಿ ಯಾವಾಗ ಫೀಲ್ಡಿಗೆ ಇಳಿತಾರೆ? ಇವರ ತನಿಖೆಯಿಂದಾದರೂ ನ್ಯಾಯ ಸಿಗುತ್ತಾ ಅಂತ? ಈಗಷ್ಟೇ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ಏನಿತ್ತು, ಆ ಒಂದು ಪ್ರಕರಣವನ್ನ ಈಗಾಗಲೇ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಸಿಐಡಿ ಅಧಿಕೃತವಾಗಿ ಈ ಒಂದು ಪ್ರಕರಣವನ್ನ ವರ್ಗಾವಣೆಯನ್ನ ಮಾಡ್ಕೊಂಡಿದೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ FIR ಕೂಡ ದಾಖಲಾಯಿತು. ಇಲ್ಲಿ ಅಂದ್ರೆ ಯಾವಾಗ ಈ ಒಂದು ಕಾಲ್ತುಳಿತ ಪ್ರಕರಣ ದಾಖಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೇವಲ UDR ಪ್ರಕರಣವನ್ನ, ಅಂದ್ರೆ ಅನ್ಯಾಚುರಲ್ ಡೆತ್ ಅಂತ ಹೇಳಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದು. ನಂತರ ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಸೇರಿದಂತೆ ಪೊಲೀಸ್ ಇಲಾಖೆಯಲ್ಲಿ ಸೇರಿದಂತೆ ರಾಜ್ಯ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನ FIR ಅನ್ನ ಮಾಡಬೇಕು, UDR ಯಾಕೆ ಮಾಡ್ಕೊಂಡ್ರಿ ಅಂತ ಹೇಳಿ ಕೆಲವೊಂದಷ್ಟು ಆಕ್ರೋಶದ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆ ನಂತರ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ FIR ಅನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ A1 ಆಗಿ RCBಯ ಫ್ರಾಂಚೈಸಿ ಟೀಮ್ ಮೇಲೆ ಒಂದು FIR ದಾಖಲಾಗುತ್ತೆ, A1 ಆರೋಪಿಗಳು ಅಂತ ಹೇಳಿ. ನಂತರ DNA ಮ್ಯಾನೇಜ್ಮೆಂಟ್, ಅಂದ್ರೆ ಈ ಓವರ್ ಆಲ್ ಮ್ಯಾನೇಜ್ಮೆಂಟ್ ಅನ್ನ ಈವೆಂಟ್ ಅನ್ನ ಆರ್ಗನೈಸ್ ಮಾಡುವಂತ DNA ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ A2 ಆಗಿ ಆಗುತ್ತೆ. ಇನ್ನು A3 ಆಗಿ KSC ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಏನಿದೆ ಅವರ ವಿರುದ್ಧವಾಗಿ 3ನೇ ಆರೋಪಿ ಸ್ಥಾನದಲ್ಲಿ ಒಂದು ಪ್ರಕರಣ ಕೂಡ FIR ಕೂಡ ದಾಖಲಾಗಿರುತ್ತದೆ. ಹೀಗಾಗಿ ಇವತ್ತು ಒಟ್ಟು ಈ 4 ಜನ ಆರೋಪಿಗಳನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ. ನಿಖಿಲ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಶ್ರೀಮಂತ್ ಆಗಿರ್ಬೋದು, ಮತ್ತೊಬ್ಬ ಆರೋಪಿಯನ್ನ ಸೇರಿ ಇವತ್ತು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಪ್ರೊಸೀಜರ್ ಅನ್ನ ಈಗಾಗಲೇ ಮುಗಿಸಿರುವಂತದ್ದು. ಅವರನ್ನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮುಗಿಸಿ ವಾಪಸ್ ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕರ್ಕೊಂಡು ಹೋಗಿ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಜಯ್, ಈಗ ಸಿಐಡಿಗೆ ವರ್ಗಾವಣೆ ಆಗಿದೆ ಅಧಿಕೃತವಾಗಿ ಕೇಸು. ಇವತ್ತಿನಿಂದಲೇ ಫೀಲ್ಡ್ಗೆ ಇಳಿತಾರ ಅಧಿಕಾರಿಗಳು? ತನಿಖೆ ಯಾವಾಗಿಂದ ಶುರು ಆಗತ್ತೆ? ಇವತ್ತೇ ಆಗತ್ತೆ ಅಥವಾ ನಾಳೆಯಿಂದ ಶುರು ಮಾಡ್ತಾರಾ ಅಂತ? ಸಮೇತ ಈ ಒಂದು ಪ್ರಕರಣ ಈಗಾಗಲೇ ಸಿಐಡಿ ಪೊಲೀಸರು ಕೂಡ ಈ ಒಂದು ಪ್ರಕರಣನ ಕೈಗೆ ತೆಗೆದುಕೊಂಡಿದ್ದಾರೆ. ಇವತ್ತು ಸಂಜೆ ಒಳಗಾಗಿ, ಅಂದ್ರೆ ಈಗಾಗಲೇ ಹೇಳಿದಂತೆ ಮೆಡಿಕಲ್ ಕೂಡ ಪ್ರೊಸೀಜರ್ ಅನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮುಗಿಸಿರೋದ್ರಿಂದ ಇವತ್ತು ಸಂಜೆ ಒಳಗಾಗಿ ಅಧಿಕೃತವಾಗಿ ಸಿಐಡಿ ಟೀಮ್ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆಯನ್ನ ಶುರು ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಇದುವರೆಗೂ ಕೂಡ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಂದ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಅವರ ಕಡೆಯಿಂದಲೂ ಕೂಡ ಸಾಕಷ್ಟು ದಾಖಲೆಗಳ ಜೊತೆಗೆ ಆರೋಪಿಗಳ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಅದ್ರ ಜೊತೆಗೆ ಇಲ್ಲಿ ಏನೆಲ್ಲ ಆಯ್ತು, ವಾಟ್ಸ್ಆಪ್ ಆಗಿರ್ಬೋದು, ಅವರು RCB ಮ್ಯಾನೇಜ್ಮೆಂಟ್ ಇಂದ ಫ್ರಾಂಚೈಸಿಯಿಂದ ಚಾಟ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ದಾಖಲಾತಿಗಳನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಕೇಸ್ ಸಿಐಡಿಗೆ ವರ್ಗಾವಣೆ ಆಗಿರೋದ್ರಿಂದ
ಎಲ್ಲ ಕೇಸ್ಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಹೇಳಿಕೆಗಳನ್ನು ಕೂಡ ಆರೋಪಿಗಳನ್ನು ಕೂಡ ಎಲ್ಲ ಈ ಒಂದು ವಿಚಾರವನ್ನು ಸಿಐಡಿಗೆ ವರ್ಗಾವಣೆಯನ್ನ ಮಾಡಿ ಅವ್ರಿಗೆ ಅಧಿಕೃತವಾಗಿ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆಯನ್ನು ಕೂಡ ಶುರು ಮಾಡ್ತಾರೆ. ಸೊ ಸಿಐಡಿ ಎಂಟ್ರಿ ಆದ ಬಳಿಕ ಮತ್ತಷ್ಟು ಜನ ಆರೋಪಿಗಳನ್ನ ಬಂಧಿಸುವಂತ ಕೆಲಸವನ್ನು ಕೂಡ ಸಿಐಡಿ ಮಾಡಲಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.